ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ ಇಲ್ಲಿ 4 ಆಪ್ಷನ್ ಒಳಗ ಒಂದೊಂದರಾಗ 3 ಪ್ರಪೋಸಿಷನ್ಸ್ ಇದಾವೆ. ಒಂದನೇ ಆಪ್ಷನ್ ಒಳಗ ಫಾರ್ ಟು ಇನ್ ಅದ, ಎರಡನೇ ಆಪ್ಷನ್ ಒಳಗ ಟು ಇನ್ ಟು ಅದ, ಮೂರನೇದೊಳಗ ಆಫ್ ಟು ಫಾರ್ ಅದ, ನಾಲ್ಕನೇದೊಳಗ ಫ್ರಾಮ್ ಫಾರ್ ಟು ಅದ. ಟ್ರಿಕಿ. ಒಂದ್ ಸೆಂಟೆನ್ಸ್ ಗೆ 3 ಪ್ರಿಪೋಸಿಷನ್ ಕರೆಕ್ಟ್ ಆಗಿ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟಡಿ ಇರಬೇಕು, ಸೀರಿಯಸ್ನೆಸ್ ಇರಬೇಕು, ಪೊಲೈಟ್ನೆಸ್ ವಿನಯತೆನೂ ಇರಬೇಕು. ವಿನಯತೆ ಇರಬೇಕು. ವಿದ್ಯೆ ಕಲಿಯಕ್ಕೆ ಮೊದ್ಲು ವಿನಯವೇ ಭೂಷಣ ಅಂತಾರಲ್ಲ, ತಿಳ್ಕೋಬೇಕು, ಬಾಗಬೇಕು. ಯಾರು ಬಾಗತಾರ ಅವ್ರು ತುಂಬ್ಕೋತಾರ. ಇಟ್ ವಾಸ್ ವೆರಿ ಕೈಂಡ್. ನಿಮ್ಮ ಒಂದು ದಯೆ ನಮಗ ಅನ್ಲಿಕ್ಕೆ ಆ ಶಬ್ದ ಇಲ್ಲೇ. ನಾರ್ಮಲಿ ಈ ರೀತಿ ಸೆಂಟೆನ್ಸ್ ನಾವು ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ದಯೆ, ಒಬ್ಬ ವ್ಯಕ್ತಿಯ ಆ ಸಂಬಂಧಪಟ್ಟದ್ದು ವ್ಯಕ್ತಿಯ ಅಂತ ಏನು ಬಂತಲ್ಲ, ಇಟ್ ವಾಸ್ ವೆರಿ ಕೈಂಡ್ ಆಫ್. ವ್ಯಕ್ತಿಯ, ಇಟ್ ಈಸ್ ಆಫ್, ಇಟ್ ಈಸ್ ಹೀಸ್ ಅಂತೀವ ಹಂಗ. ಆ ವ್ಯಕ್ತಿಯ, ಆ ಸ್ಥಳದ ಮಹಾತ್ಮೆ. ಸಿ ಮಿರಾಕಲ್ ಆಫ್. ನಿಮ್ಮ ಊರಿಂದ ಒಂದೇನೋ ಪವಾಡ ಅಂತ ಇರ್ತಾರೆ, ದ ಮಿರಾಕಲ್ಸ್ ಆಫ್ ಅಂತ ಹೇಳ್ತೀವಿ. ದ ಮಿರಾಕಲ್ಸ್ ಆಫ್ ಇಂಡಿಯಾ, ಭಾರತದ ಪವಾಡಗಳು. ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು. ಎದಕ್ಕ ನೋಡಿ, ಒಂದೇದ್ದು ಆಫ್ ಅಂತ ಬಂತ, ನೀವು ಇಲ್ಲಿ ವಿಚಾರ ಮಾಡ್ಬೇಕು. ಫಸ್ಟ್ ಆಫ್ ಐತಿ ಅಂದ್ರೆ ಯಾವ್ದೈತಿ? ಇಲ್ಲಿ ಫಾರ್ ಐತೆ, ಇದು ಬರಂಗಿಲ್ಲ, ಸ್ಟ್ರೈಕ್ ಔಟ್ ಟೆಕ್ನಿಕ್. ಇದು ಬರ್ಲಿಲ್ಲ ಅಂದ್ರೆ ಇದು ಒಂದೇ ಆಪ್ಷನ್, ಇದು ನಮ್ಗೆ ಬೇಡ, ಸಂಬಂಧ ಇಲ್ಲ. ಎರಡನೇ ಆಪ್ಷನ್ ಟೂ ಐತಿ, ಆಫ್ ಇಲ್ಲ, ಇದು ನಮ್ಗೆ ಸಂಬಂಧ ಇಲ್ಲ, ತೆಗೆದು ಹಾಕ್ಬಿಡೋದು, ಮುಗೀತು. ಇಲ್ಲಿ ಆಫ್ ಐತಿ, ಇದನ್ನ ಇಡ್ರಿ. ಇಲ್ಲಿ ಫ್ರಾಮ್ ಐತಿ, ಇದನ್ನು ಬರಂಗಿಲ್ಲ, ನಮಗ್ ಸಂಬಂಧಪಟ್ಟಿದ್ದೇನು ಆಫ್ ಟು. ಒಂದ್ ಕರೆಕ್ಟ್ ಐಡೆಂಟಿಫೈ ಮಾಡಿದ್ರೆ ಮುಂದಿಂದ ಎಲ್ಲ ಸರಳ ಹೋಗ್ತೈತಿ ನೋಡ್ರಿ ಪಾಪಗಳ. ಓಕೆನಾ? ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು ಟು ಹೆಲ್ಪ್ ಮೀ ಫಾರ್ ದಿಸ್ ವರ್ಕ್. ನೀನು ನನಗೆ ಹೆಲ್ಪ್ ಮಾಡಿದ್ದು ಈ ಕೆಲಸ ಸಲುವಾಗಿ ಅಂತ ಅನ್ಲಿಕ್ಕೆ ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು. ಒಂದ್ ಕರೆಕ್ಟ್ ಐಡೆಂಟಿಫೈ ಮಾಡಿಬಿಟ್ರೆ ಮುಗಿತು. ಈಗ ನೋಡ್ರಿ, ಇಟ್ ವಾಸ್ ವೆರಿ ಕೈಂಡ್. ನೀವೇನಾದ್ರೂ ಇಟ್ ವಾಸ್ ವೆರಿ ಕೈಂಡ್ ಫಾರ್ ಯು ಅಂತ ಬರೆದ್ರಿ ಅಂದ್ರೆ ಮುಂದಿಂದ ಟು ಹೆಲ್ಪ್ ಮೀ ಫಾರ್ ದಿಸ್ ವರ್ಕ್ ಅಂತಿಲ್ಲ, ಇನ್ ದಿಸ್ ವರ್ಕ್ ಅಂತ ಆಯ್ತು, ಬರಂಗಿಲ್ಲ. ಸೊ ಅದಕ್ಕೆ ಒಂದೇದನ್ನ ನೀವು ಕರೆಕ್ಟ್ ಐಡೆಂಟಿಫೈ ಮಾಡಿಬಿಟ್ರಿ ಅಂದ್ರ ನಿಮ್ಮ ಆನ್ಸರ್ ಕರೆಕ್ಟ್ ಆಗತ್ತೆ. ಈ ತರ ಮಾಡ್ಬೇಕಂತಂದ್ರೆ ಸ್ವಲ್ಪ ಓದಬೇಕು. ಸೆಂಟೆನ್ಸ್ ಅನ್ನ ಬೇರೆ ಬೇರೆ ಪುಸ್ತಕಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಒಳಗ ಮೊಬೈಲ್ ಇಟ್ಕೊಂಡು ಬರೇ ರೀಲ್ ನೋಡೋದಲ್ಲ. ಕಾಮಿಡಿ ಆ ಯಪ್ಪ ಈ ಅಪ್ಪ ಅವ ಇವ ಅದನ್ನೆಲ್ಲ ಅವಂದು ರೀಲ್ ನೋಡಿ ಹ್ಯಾ ಅಂತೇಳಿ ಹಲ್ಲಿ ಕಿಸಿಯುವುದು ಅಲ್ಲ. ಮೊಬೈಲ್ ತೆಗಿಬೇಕು, ಗೂಗಲ್ನ್ಯಾಗ ಶಾರ್ಟ್ ಪ್ಯಾರಾಗ್ರಾಫ್ಸ್ ಅಂತ ಟೈಪ್ ಮಾಡಬೇಕು. ಒಂದ್ 5-6 ಸಣ್ಣ ಸಣ್ಣ ಶಾರ್ಟ್ ಪ್ಯಾರಾಗ್ರಾಫ್ ಬರ್ತಾವ. ಅವನ್ ಚಂದಂಗ್ ಒಂದೊಂದು ಓದಬೇಕು. ಬ್ರೀಫ್ ಸ್ಟೋರಿ ಆಫ್ ವಿವೇಕಾನಂದ ಅಂತ ಹಾಕಿದ್ರೆ ಬಂದ್ ಬಿಡ್ತೈತಿ. ಇಲ್ಲ, ನೀವು ಇನ್ಸ್ಟಾಗ್ರಾಮ್ ತೆಗಿತೀರಿ, ಫೇಸ್ಬುಕ್ ತೆಗಿತೀರಿ, ಹಿಂಗ ಟ್ವೈ 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 ಅಂತ ಮಾಡ್ಕೊಂತ ಹೋಗಿ ಒಬ್ಬಕ್ಕಿ ಬರ್ತಾಳ, ಕುಣಿತಾಳ, ಹ್ಯಾ ಅಂತ ನೀವು ಹಲ್ ಕಿಸಿತೀರಿ. ಇನ್ನೊಬ್ಬ ಬರ್ತಾನ, ಅವ ಹಲ್ ಕಿಸ್ತಾನ, ಅವನ್ ಜೋಡಿ ನೀವು ಹಲ್ ಕಿಸಿತೀರಿ. ಹಿಂಗ ಟೈಮ್ ಹಾಳ. ಅದನ್ನ ಬಿಟ್ಟು ಗೂಗಲ್ನ್ಯಾಗ ಒಂದು ಚಲೋ ಇನ್ಫಾರ್ಮೇಶನ್, ಮೊಬೈಲ್ ಅನ್ನ, ಟೆಕ್ನಾಲಜಿಯನ್ನ ಚಲೋದಕ್ಕೆ ಬಳಸ್ಬೋರಿ. ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು ಟು ಹೆಲ್ಪ್ ಮೀ ಫಾರ್ ದಿಸ್ ವರ್ಕ್. ಥ್ಯಾಂಕ್ ಯು.